ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಈ ಯೂಟ್ಯೂಬ್ ಇಂದ ದುಡ್ಡು ಹೆಂಗ್ ಬರುತ್ತೆ, ಈ ಮಾನಿಟೈಸೇಷನ್ ಅಂದ್ರೆ ಏನು, ಈ ಮಾನಿಟೈಸೇಷನ್ ಎನಬಲ್ ಆಗ್ಬೇಕಂದ್ರೆ ನಾವು ಏನೇನು ರೂಲ್ಸ್ ಫಾಲೋ ಮಾಡಬೇಕು ಯೂಟ್ಯೂಬ್ ಕಡೆಯಿಂದ ಅಂತಂದು ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ ಗೈಸ್, ವಿಡಿಯೋ ಶುರು ಮಾಡೋಣ. ಬನ್ನಿ ಗೈಸ್, ಈ ಮಾನಿಟೈಸೇಷನ್ ಬಗ್ಗೆ ಮಾತಾಡೋಣ ಫಸ್ಟ್. ಈ ಮಾನಿಟೈಸೇಷನ್ ಅಂದ್ರೆ ಬಹಳಷ್ಟು ಜನ ಯೂಟ್ಯೂಬ್ ನಲ್ಲಿ ಚಾನಲ್ ಕ್ರಿಯೇಟ್ ಮಾಡ್ತಾರೆ, ವಿಡಿಯೋಸ್ನ ಹಾಕ್ತಾ ಇರ್ತಾರೆ, ಬಟ್ ಅವರಿಗೆಲ್ಲ ದುಡ್ಡು ಬರಲ್ಲ. ಯಾಕಪ್ಪ ಅಂದ್ರೆ ಈ ಯೂಟ್ಯೂಬ್ ಕಡೆಯಿಂದ ಈ ಮಾನಿಟೈಸೇಷನ್ ಅಂತ ಒಂದು ಎಲಿಜಿಬಿಲಿಟಿನ ಅವರು ಕೊಡಬೇಕು. ಅವಾಗಲೇ ಅವರಿಗೆ ದುಡ್ಡು ಬರಕ್ ಸ್ಟಾರ್ಟ್ ಆಗುತ್ತೆ. ಈ ಮಾನಿಟೈಸೇಷನ್ ನಮಗೆ ಬೇಕು ಅಂದ್ರೆ ನಾವು ಎಲಿಜಿಬಲ್ ಆಗ್ಬೇಕಂದ್ರೆ ಅದಕ್ಕೆ ಆದಂತ ಒಂದು ರೂಲ್ಸ್ ಇದೆ. ಆ ರೂಲ್ಸ್ ನಾವು ಕಂಪ್ಲೀಟ್ ಮಾಡ್ಕೊಂಡ್ರೆ ಸಾಕು, ಆಟೋಮೆಟಿಕ್ ಮಾನಿಟೈಸೇಷನ್ ಆನ್ ಆಗುತ್ತೆ. ಆ ರೂಲ್ಸ್ ಏನಪ್ಪಾ ಅಂದ್ರೆ, 1 ವರ್ಷದಲ್ಲಿ ನೀವು 1,000 ಜನನ ಸಬ್ಸ್ಕ್ರೈಬರ್ಸ್ ನೀವು ಗೇನ್ ಮಾಡಬೇಕು. ಅಂದ್ರೆ ನೀವು ತಗೋಬೇಕು, 1,000 ಸಬ್ಸ್ಕ್ರೈಬರ್ಸ್ ನಿಮ್ಗೆ ಇರಬೇಕು. ಆಮೇಲೆ ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ನಿಮ್ಗೆ 4,000 ಅವರ್ಸ್ ವಾಚ್ ಟೈಮ್ ಇರಬೇಕು. ಅಂದ್ರೆ ನೀವೀಗ ಒಂದು ವಿಡಿಯೋಸ್ ಹಾಕ್ತೀರಾ, 10 ನಿಮಿಷದ ವಿಡಿಯೋ, ಅದನ್ನ ಒಂದು 6 ಜನ ನೋಡ್ತಾರೆ ಫುಲ್ ಆಗಿ. 6 ಜನ 10 ನಿಮಿಷದ ಫುಲ್ ಆಗಿ ನೋಡಿದ್ರೆ ಎಷ್ಟಾಗುತ್ತೆ? 1 ಅವರ್ ಆಗುತ್ತೆ. 1 ಅವರ್. ಇದೇ ರೀತಿ ನೀವು 4,000 ಅವರ್ಸ್ ನೀವು ವಾಚ್ ಟೈಮ್ ನ ಪಡ್ಕೋಬೇಕಾಗುತ್ತೆ. ಮತ್ತೆ ಇನ್ನು ಶಾರ್ಟ್ಸ್ ವಿಡಿಯೋಸ್ ಅಲ್ಲಿ ಅಂದ್ರೆ ನೀವು ಸ್ಕ್ರೋಲ್ ಮಾಡ್ತಾ ಇರ್ತೀರಲ್ಲ, ಆ ಶಾರ್ಟ್ಸ್ ನಲ್ಲಿ ನೀವು 10 ಮಿಲಿಯನ್ ವ್ಯೂಸ್ ನ ನೀವು ಗೇನ್ ಮಾಡಬೇಕಾಗುತ್ತೆ. ಅಂದ್ರೆ ಈ 3 ತಿಂಗಳಲ್ಲಿ ನೀವು 10 ಮಿಲಿಯನ್ ವ್ಯೂಸ್ ನ ಗೇನ್ ಮಾಡಬೇಕಾಗುತ್ತೆ. ನಿಮ್ಗೊಂದು ಡೌಟ್ ಬರ್ಬೋದು, ಅಂದ್ರೆ ಈಗ 10 ಮಿಲಿಯನ್ ವ್ಯೂಸ್ ಪ್ಲಸ್ 1,000 ಜನ ಸಬ್ಸ್ಕ್ರೈಬರ್ಸ್ ಪ್ಲಸ್ 4,000 ವಾಚ್ ಟೈಮ್ ಇರಲೇಬೇಕಾ ಕಂಪಲ್ಸರಿ ಅಂತ ಅನ್ಕೊಂತೀವಿ. 1,000 ಸಬ್ಸ್ಕ್ರೈಬರ್ಸ್ ಕಂಪಲ್ಸರಿ ಇರಲೇಬೇಕು. ಈಗ ಎರಡು ನಾವು ಕಂಪ್ಲೀಟ್ ಮಾಡ್ಲೇಬೇಕಾ ಅಂತ ನಿಮ್ಗೊಂದು ಡೌಟ್ ಬರ್ಬೋದು. ಆದ್ರೆ ಎರಡು ಕಂಪ್ಲೀಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಒಂದು ಶಾರ್ಟ್ಸ್ ವಿಡಿಯೋ ಹಾಕ್ತಿರಲ್ಲ, ಅದರಲ್ಲಿ 10 ಮಿಲಿಯನ್ 3 ಮಂತ್ಸ್ ಒಳಗಡೆ ಕಂಪ್ಲೀಟ್ ಆದ್ರೆ ನಿಮ್ಗೆ ಎಲಿಜಿಬಿಲಿಟಿ ಬಂದ್ಬಿಡುತ್ತೆ. ಆಮೇಲೆ ನೀವು ಅಪ್ಲೈ ಮಾಡ್ಕೋಬಹುದು. ಇಲ್ಲ 4,000 ವಾಚ್ ನಾರ್ಮಲ್ ಆಗಿ ವಿಡಿಯೋಸ್ ಮಾಡ್ಕೊಂಡು ನೀವು 4,000 ಅವರ್ಸ್ ನ ವಾಚ್ ಟೈಮ್ ಪಡ್ಕೊಂಡು ಅದರಲ್ಲೂ ಮಾಡ್ಕೋಬಹುದು. ಎರಡರಲ್ಲಿ ನೀವು ಒಂದ್ ಮಾಡಿದ್ರೆ ಸಾಕು. ಈಗ 1,000 ಸಬ್ಸ್ಕ್ರೈಬರ್ಸ್ ಅದಕ್ಕೊಂದು ಇದಕ್ಕೊಂದು ಸಪ್ರೇಟ್ ಬೇಕಾ? ಇದಕ್ಕೂ ಸಪ್ರೇಟ್ ಬೇಕಾಗಿಲ್ಲ. 1,000 ಜನ ಸಬ್ಸ್ಕ್ರೈಬರ್ ಎರಡಕ್ಕೂ ಅನ್ವಯಿಸುತ್ತೆ. ಯಾವ್ದಾನ 1,000 ಸಬ್ಸ್ಕ್ರೈಬರ್ ಇದ್ರೆ ಸಾಕು ನಿಮ್ಗೆ. ಈ ಶಾರ್ಟ್ಸ್ ಅಲ್ಲಿ 10 ಮಿಲಿಯನ್ ವ್ಯೂಸ್ ಆದ್ರೂ ತಗೋಬಹುದು, ಇಲ್ಲಾಂದ್ರೆ ನೆಕ್ಸ್ಟ್ ನಾರ್ಮಲ್ ವಿಡಿಯೋಸ್ ನೋಡ್ತಿರಲ್ಲ ಅದರಲ್ಲಿ 4,000 ವಾಚ್ ಟೈಮ್ ಆದ್ರೂ ತಗೋಬಹುದು. ಇವೆರಡು ಇದ್ರೆ ಸಾಕು, ನಿಮ್ಗೆ ಎಲಿಜಿಬಿಲಿಟಿ ಬಂದ್ಬಿಡುತ್ತೆ. ಅವರ ಸಬ್ಸ್ಕ್ರೈಬರ್ಸ್ ಆದ್ರೂ ವಾಚ್ ಟೈಮ್ ಕಂಪ್ಲೀಟ್ ಆಯ್ತು, ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಒಂದು ಮೇಲ್ ಬರುತ್ತೆ. ಆ ಮೇಲು ಮಾನಿಟೈಸೇಷನ್ ಅಪ್ಲೈ ಮಾಡ್ಕೊಳ್ಳಿ ಅಂತಂದು ನಿಮ್ಗೆ ಒಂದು ಮೇಲ್ ಬರುತ್ತೆ. ನೀವು ಅಪ್ಲೈ ಮಾಡ್ಕೋಬಹುದು. ಫಸ್ಟ್ ಆಫ್ ಆಲ್ ನೀವೇನಪ್ಪ ಅಂದ್ರೆ, ನೀವು ಈ ಮಾನಿಟೈಸೇಷನ್ ರಿಜೆಕ್ಟ್ ಆಗ್ಬಿಡುತ್ತೆ ಒಂದೊಂದ್ಸರಿ. ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ಟು ನೀವು ಅಪ್ಲೈ ಮಾಡ್ಬೇಕಾಗುತ್ತೆ. ಏನಪ್ಪ ಅಂದ್ರೆ, ಮಾನಿಟೈಸೇಷನ್ ಏನಕ್ಕೆ ರಿಜೆಕ್ಟ್ ಆಗುತ್ತೆ? ಒಂದೊಂದ್ಸರಿ ನೀವು ಕಾಪಿರೈಟ್ ಕಂಟೆಂಟ್ ವಿಡಿಯೋಸ್ ಏನಾದ್ರು ಮಾಡಿರ್ಬೋದು. ಈ ತರ ಅಂದ್ರೆ ಬೇರೆಯವ್ರ ಕಂಟೆಂಟ್ ನ ನೀವು ಯೂಸ್ ಮಾಡ್ಕೊಂಡು ನಿಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಮಾನಿಟೈಸೇಷನ್ ಆಗುತ್ತೆ. ಬಟ್ ನಿಮ್ಗೆ ಒಂದೊಂದ್ಸರಿ ಕಾಪಿರೈಟ್ ಕಂಟೆಂಟ್ ಬಂದ್ರೆ ನಿಮ್ ಚಾನಲ್ ಹೊರಟೋಗೋ ಸಾಧ್ಯತೆ ಇರುತ್ತೆ. ನಿಮ್ದೇ ಆದಂತ ಒಂದು ಓನ್ ಕಂಟೆಂಟ್ ವಿಡಿಯೋಸ್ ನ ನೀವು ಅಪ್ಲೋಡ್ ಮಾಡಿ ನಿಮ್ಗೆ ಮಾನಿಟೈಸೇಷನ್ ಈಸಿಯಾಗಿ ಆಗುತ್ತೆ. ಮಾನಿಟೈಸೇಷನ್ ಆನ್ ಆದ್ಮೇಲೆ ನಿಮ್ಗೆ ಇಲ್ಲಿಂದ ನಿಮ್ಗೆ ದುಡ್ಡು ಬರೋಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಫೈನಲ್ ಆಗಿ ವಿಡಿಯೋ ಬಂದ್ಬಿಟ್ಟು ಇಷ್ಟ ಗಾಯ್ಸ್, ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ವಿಡಿಯೋಗೆ ಎಲ್ಲರೂ ಲೈಕ್ ಮಾಡ್ಕೊಳ್ರಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ, ನಾನು ರಿಪ್ಲೈ ಕೊಡ್ತೀನಿ. ಹಾಗೆ ಹೊಸಬ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್. ಎಲ್ರಿಗೂ ಟಾಟಾ, ಬಾಯ್ ಬಾಯ್.